ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನೊಂದು ಚಟ್ನಿ ಮಾಡ್ತಾ ಇದ್ದೀನಿ. ಇದು ನೋಡಿ ಕಾಣ್ತಾ ಇದೆ ಅಂದ್ಕೊಳ್ತೀನಿ. ಇದು ಸ್ಟಾರ್ ಫ್ರೂಟ್ಸು ಅಥವಾ ನಕ್ಷತ್ರದ ಹಣ್ಣು ಅಂತ ಹೇಳ್ತಾರೆ ಇದಕ್ಕೆ, ಅಥವಾ ನಮ್ಮದು ಊರ ಕಡೆ ಇದಕ್ಕೆ ಧಾರೆಹುಳಿ ಅಂತ ಹೇಳ್ತಾರೆ ಇದಕ್ಕೆ. ಇದು ನೋಡಿ ಇದರಲ್ಲಿ ಎಷ್ಟು ನೀರಿದೆ ನೋಡಿ, ಎಷ್ಟು ರಸ ಕಾಣ್ತಾ ಇದೆ ನೋಡಿ. ಇದರದೊಂದು ಚಟ್ನಿ ಮಾಡ್ತಾ ಇದ್ದೀನಿ. ಇದು ಅನ್ನಕ್ಕೆ ಮತ್ತು ಚಪಾತಿಗೆ, ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ. ಇದು ಈ ಫ್ರೂಟ್ ಬಗ್ಗೆ ನಿಮ್ಗೆ ಯಾರಿಗೆಲ್ಲ ಗೊತ್ತೋ ಏನೋ ಗೊತ್ತಿಲ್ಲ. ಇದು ನಮ್ಮದು ಅತ್ತಿಗೆ ಮನೆಯಲ್ಲಿ ಬೆಳೆದಿರೋದು, ಬೆಂಗಳೂರಲ್ಲಿ ಅವ್ರ ಮನೆಯಲ್ಲಿ ಬೆಳೆದಿರೋದು ಇದು. ಅಲ್ಲಿಂದ ನಾನು ತಂದಿದ್ದು. ಅವ್ರು ಚಟ್ನಿ ಮಾಡಿದ್ರು, ಅದು ತುಂಬ ಚೆನ್ನಾಗಿತ್ತು ಚಟ್ನಿ. ಎಷ್ಟು ಟೇಸ್ಟ್ ಇತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಅದಕ್ಕೆ ನಾನು ಕೂಡ ಟ್ರೈ ಮಾಡೋಣ, ನಿಮಗೆ ತೋರಿಸೋಣ ಅಂತ ತಂದಿದ್ದೇನೆ. ಅದಕ್ಕೆ ಏನೆಲ್ಲ ಬೇಕು ಈ ಚಟ್ನಿಗೆ ಅಂದರೆ, ಇದು ಬೇಕು, ಇದು ಧಾರೆಹುಳಿ ಅಂತ ಹೇಳ್ತಾರಲ್ಲ, ಸ್ಟಾರ್ ಫ್ರೂಟ್ಸು, ಇದೊಂದು ಬೇಕು, ಒಂದು 3-4 ಬೇಕಾಗುತ್ತೆ ಇದು. ಇದಕ್ಕೆ ಒಂದು ಸ್ವಲ್ಪ ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿ ಬೇಕು. ಇದು ನಾನು 3 ತಗೊಂಡಿದ್ದೇನೆ, ಅದರಿಂದ ಒಂದಿಷ್ಟು ಬೇಕು. ನೀನು ಜಾಸ್ತಿ ತಗೊಳ್ತೀರಂದ್ರೆ ಇನ್ನೂ ಜಾಸ್ತಿ ಬೇಕಾಗುತ್ತೆ. ಇದು ಖಾರ ಇಲ್ಲ, ನಿಮಗೆ ಖಾರ ಇದ್ರೆ ಸ್ವಲ್ಪ ಕಮ್ಮಿ ತಗೊಳ್ಬೋದು. ಮತ್ತು ಇದಕ್ಕೊಂದು ಸ್ವಲ್ಪ ಇಂಗು, ನಮ್ದು ಈ ಕಡೆ ಗಟ್ಟಿ ಇಂಗು ಸಿಗುತ್ತೆ, ಅದಿದು. ನಿಮಗೆ ಪೌಡ್ರ್ ಹಿಂಗಾದರೆ ಒಂದು 1/4 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಇದು ಬೇಕು, ಒಣಕೊಬ್ಬರಿ ಬೇಕು. ಇದನ್ನು ಇವಾಗ ಕಟ್ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ತುರ್ಕೊಳ್ಬೋದು ನೀವು. ಇವಾಗ ಇದನ್ನೆಲ್ಲ ಇದು ಕೂಡ ಕಟ್ ಮಾಡ್ಕೊಳ್ಬೇಕು, ಸಣ್ಣ ಕಟ್ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದು ಏನಂದರೆ, ಇದು ರುಬ್ಕೊಳ್ವಾಗ ನೀವು ನೀರು ಹಾಕಬಾರ್ದು. ಇದನ್ನು ಕಟ್ ಮಾಡುವಾಗ ನಿಮಗೆ ನೀರು ಬರುತ್ತೆ, ಆ ನೀರಲ್ಲೇ ರುಬ್ಕೊಳ್ಬೇಕು. ಇವಾಗ ನಾನು ಕಟ್ ಮಾಡುವಾಗ ತೋರಿಸ್ತೇನೆ. ಇವಾಗ ಇದನ್ನು ಸಣ್ಣ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಬೀಜ ಇದ್ದರೆ ಇದನ್ನು ತೆಕ್ಕೊಳ್ಬೇಕು, ಬೀಜನ. ಇದು ನಾನು ಪ್ಲೇಟಲ್ಲಿಟ್ಟು ಕಟ್ ಮಾಡ್ತಿದ್ದೇನೆ, ಯಾಕೆಂದರೆ ಇದು ನಾವು ಕಟ್ ಮಾಡುವಾಗ ನೀರು ಬರುತ್ತೆ. ಈ ಮಣೆಯಲ್ಲಿಟ್ಟು ಕಟ್ ಮಾಡಿದರೆ ಆ ನೀರೆಲ್ಲ ವೇಸ್ಟ್ ಆಗುತ್ತೆ. ನಾವು ಮತ್ತೆ ಅದನ್ನು ರುಬ್ಕೊಳ್ಳುವಾಗ ಇದೇ ನೀರು ಹಾಕ್ಕೊಳ್ಬೇಕು. ನೋಡಿ ಎಷ್ಟು ನೀರು ಬರ್ತಾ ಇದೆ ನೋಡಿ. ಈ ರೀತಿ ಬೀಜ ಇರುತ್ತೆ ಒಳಗಡೆ, ಬೀಜನ ತೆಕ್ಕೊಳ್ಬೇಕು. ಇದು ತುಂಬ ಒಳ್ಳೆಯದು ನಿಮಗೆ. ಇದರಲ್ಲಿ ಸಿಟ್ರಿಕ್ ಆಮ್ಲ ಜಾಸ್ತಿ ಇರುತ್ತೆ, ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಅದರಿಂದ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ, ನಮ್ಮ ಅತ್ತಿಗೆ ಹೇಳ್ತಾ ಇದ್ರು, ಅವರು ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ. ಯಾಕೆಂದರೆ ಅವ್ರ ಮರದಲ್ಲಿ ಇದೆ, ಅದರಿಂದ ಅವರಿಗೆ ಸುಮಾರು 1 ವರ್ಷ 2 ವರ್ಷದಿಂದ ಶೀತ ಆಗಲಿ, ಕೆಮ್ಮಾಗಲಿ, ಜ್ವರ ಆಗಲಿ ಯಾವುದು ಬಂದಿಲ್ಲಂತೆ. ಅಷ್ಟು ಒಳ್ಳೆ ವಿಟಮಿನ್ ಸಿ ಇರೋದ್ರಿಂದ ನಿಮಗೆ ಅದು ಬಾಡಿಗೆ ನಿಮಗೆ ಒಳ್ಳೆ ಇದು ಪವರ್ ಕೊಡುತ್ತೆ, ಅದು ಶಕ್ತಿ ಕೊಡುತ್ತೆ. ಮತ್ತು ನಿಮಗೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಅದು ನಮಗೆ ರೆಸಿಸ್ಟೆನ್ಸ್ ಪವರ್ ಕೊಡುತ್ತೆ, ಮತ್ತು ಇಮ್ಯುನಿಟಿ ಕೊಡುತ್ತೆ ತುಂಬ ಬಾಡಿಗೆ. ಅದರಿಂದ ನಿಮಗೆ ಬೇಗ ಶೀತ ಜ್ವರ ಎಲ್ಲ ಏನೂ ಆಗಲ್ಲ. ಮತ್ತು ಇನ್ನೊಂದೇನು ಅಂದರೆ, ಸ್ಕಿನ್ನಲ್ಲೆಲ್ಲ ಗ್ಲೋ ಬರುತ್ತೆ. ಅವರಿಗೆ ಆಲ್ಮೋಸ್ಟ್ 70 ಇಯರ್ಸ್ ಆಗಿದೆ, ಆದರೆ ಅವರ ಸ್ಕಿನ್ನೆಲ್ಲ ನೋಡಿದರೆ ನಮಗೆ ನಾಚಿಕೆ ಆಗಬೇಕು, ಅಷ್ಟು ಚೆನ್ನಾಗಿದೆ ಅವರ ಸ್ಕಿನ್ನೆಲ್ಲ. ಯಾಕೆಂದರೆ ಅವರು ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರಂತೆ. ಅವರು ಸಾಂಬಾರೆಲ್ಲ ಮಾಡುವಾಗ ಹುಳಿಗೆ ಎಲ್ಲ ಇದನ್ನೇ ಹಾಕೋದು, ಅವರು ಹುಣಸೆ ಹುಳಿ ಯೂಸೇ ಮಾಡಲ್ಲ. ನೋಡಿ ಒಳಗಡೆ ಈ ರೀತಿ ಬೀಜ ಇರುತ್ತೆ. ಬೀಜ ಇದ್ದರೆ ನೀವು ಅದನ್ನು ತೆಕ್ಕೊಳ್ಬೇಕು. ಕೆಲವಲ್ಲಿ ಬೀಜ ಇರುತ್ತೆ, ಕೆಲವಲ್ಲಿ ಬೀಜ ಇರೋಲ್ಲ. ನೀವು ನಿಮ್ಮ ಕಡೆ ಇದೆಲ್ಲ ಸಿಗುತ್ತಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಸಿಕ್ಕಿದ್ರೆ ಖಂಡಿತ ಇದನ್ನು ಯೂಸ್ ಮಾಡಿ, ಅಷ್ಟು ಒಳ್ಳೇದಿದು. ನೀವು ಇದಕ್ಕೆ ಸಾಂಬಾರಿಗೆ ಕೂಡ ಹಾಕ್ಬೋದು, ಹುಣಸೆ ಹುಳಿ ಹಾಕೋ ಬದಲು ಇದನ್ನೇ ಹಾಕ್ಬೋದು ನೀವು. ಅಷ್ಟು ಒಳ್ಳೇದಿದು ನಮ್ಮ ಆರೋಗ್ಯಕ್ಕೆ. ಕೆಲವೆಲ್ಲ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೇದಿರುತ್ತೆ, ಅದೆಲ್ಲ ಗೊತ್ತೇ ಇರಲ್ಲ. ನನಗಂತೂ ಇದು ಖಂಡಿತ ಗೊತ್ತಿರಲಿಲ್ಲ. ಅವ್ರ ಮನೆಗೆ ರೀಸೆಂಟಾಗಿ ನಾನೀಗ ಭೇಟಿ ಕೊಟ್ಟಿದ್ದೆ ಬೆಂಗಳೂರಿಗೆ. ಆವಾಗ ಅಲ್ಲಿ ಅವರು ಮಾಡಿದ್ರು, ಇದರದ್ದೇ ತಂಬಳಿ ಮಾಡ್ತಾರೆ, ಚಟ್ನಿ ಮಾಡ್ತಾರೆ, ಮತ್ತು ನಿಮಗೆ ವಾಂಗಿಬಾತು ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಕೂಡ ಇದನ್ನೇ ಹಾಕ್ತಾರೆ. ಹುಳಿ ಇದಕ್ಕೆ ಸಾಂಬಾರಿಗೆ ಹಾಕ್ತಾರೆ, ಸಾರಿಗೆ ಹಾಕ್ತಾರೆ. ಅವರು ಹುಣಸೆ ಹುಳಿನೇ ಯೂಸ್ ಮಾಡಲ್ಲ. ಅವರ ಸ್ಕಿನ್ ಎಷ್ಟು ಗ್ಲೋ ಇದೆ ಅಂದರೆ, ಈ ಏಜಲ್ಲಿ ಕೂಡ ಅಷ್ಟು ಚೆಂದ ಇದ್ದಾರೆ ಅವರು. ಈ ರೀತಿ ಎಲ್ಲ ಸಣ್ಣ ಕಟ್ ಮಾಡಿಕೊಂಡು ಆಮೇಲೆ ಮಿಕ್ಸಿಯಲ್ಲಿ ಹಾಕ್ಕೊಳ್ಬೇಕು. ಇದರಲ್ಲಿ ಎಷ್ಟು ನೀರು ಬರುತ್ತೆ ನೋಡಿ, ಆ ನೀರೇ ಸಾಕಾಗುತ್ತೆ ನಮಗೆ. ನೋಡಿ ನೀರು ಕಾಣ್ತಾ ಇದೆ ಅಂದ್ಕೊಳ್ತೇನೆ, ನೋಡಿ ಎಷ್ಟು ನೀರಿದೆ ನೋಡಿ, ಈ ನೀರೇ ಸಾಕಾಗುತ್ತೆ. ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದನ್ನು ತೆಂಗಿನಕಾಯಿನ ಕೂಡ ಸಣ್ಣ ಕಟ್ ಮಾಡ್ಕೊಳ್ಬೇಕು ನಾವು. ಇದು ತುರ್ಕೊಳ್ಬೋದು ಬೇಕಾದರೆ, ಇಲ್ಲಾಂದರೆ ಈ ರೀತಿ ಕಟ್ ಮಾಡಬೇಕು ನೋಡಿ, ಪೀಸಸ್ ಈ ರೀತಿ ಹಾಕಿ ಮಿಕ್ಸಿಯಲ್ಲಿ ಹಾಕುವಾಗ ಸಣ್ಣ ಆಗುತ್ತೆ ಅದು. ಫಸ್ಟು ನೀವು ತೆಂಗಿನಕಾಯಿ ಹಾಕಿ ಸಣ್ಣ ಮಾಡ್ಕೊಂಡ್ಮೇಲೆ ಆಮೇಲೆ ನೀವು ಇದನ್ನು ಹಾಕಬೇಕು, ಈ ಸ್ಟಾರ್ ಫ್ರೂಟ್ಸ್ನ. ನೋಡಿ ಇವಾಗ ಕಟ್ ಮಾಡ್ಕೊಂಡಿದ್ದಾಯಿತು ನೋಡಿ. ಇದರದ್ದೇ ನೀರು ಸಾಕಾಗುತ್ತೆ, ಬೇರೆ ಎಕ್ಸ್ಟ್ರಾ ನೀರು ಹಾಕಿದ್ರೆ ನಿಮ್ಗೆ ಹಾಳಾಗುತ್ತೆ. ಇದರದ್ದೇ ನೀರು ಯೂಸ್ ಮಾಡ್ಕೊಂಡು ನೀವು ಮಾಡಿದರೆ ಸುಮಾರು 15 ದಿನದವರೆಗೆ ಏನೂ ಆಗಲ್ಲ ಇದು. ಇವಾಗ ಮೊದಲು ನಾನು ಈ ತೆಂಗಿನಕಾಯಿ ಇದೆಯಲ್ಲ, ಒಣಕೊಬ್ಬರಿ ಇದೆಯಲ್ಲ, ಇದನ್ನು ಪುಡಿ ಮಾಡ್ಕೊಳ್ತೇನೆ. ಯಾಕೆಂದರೆ ಅದು ಪುಡಿ ಆಗಲ್ಲ ಮೊದಲು ಇದರೊಟ್ಟಿಗೆ ಹಾಕಿದರೆ. ಅಂದರೆ ಇದನ್ನು ಫಸ್ಟ್ ನೀವು ಪುಡಿ ಮಾಡ್ಕೊಳ್ಬೇಕು. ಮತ್ತು ಸ್ವಲ್ಪ ಇಂಗು ಕೂಡ ಬೇಕಾಗುತ್ತೆ ಇದಕ್ಕೆ. ಮತ್ತು ಇದಕ್ಕೆ ರುಚಿಗೆ ಉಪ್ಪು. ಇವಾಗ ಫಸ್ಟ್ ಇದನ್ನು ಪುಡಿ ಮಾಡ್ಕೊಂಡು ಬರ್ತೇನೆ. ನೋಡಿ ಈಗ ಒಣಕೊಬ್ಬರಿ ಪುಡಿ ಮಾಡಿದ್ದಾಯಿತು. ಇವಾಗ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ, ಮತ್ತು ಇಂಗು ಕೂಡ ಹಾಕ್ತಾ ಇದ್ದೇನೆ. ಇದು ಕೂಡ ಚೆನ್ನಾಗಿ ಗ್ರೈಂಡ್ ಆದಮೇಲೆ ನಾವು ಇದು ಸ್ಟಾರ್ ಫ್ರೂಟ್ಸ್ ಇದೆಯಲ್ಲ ಅದನ್ನು ಹಾಕಬೇಕು. ನೋಡಿ ಇವಾಗ ಇಷ್ಟು ಗ್ರೈಂಡ್ ಮಾಡ್ಕೊಂಡಿದ್ದೇನೆ ನಾನು. ಇದು ಸ್ವಲ್ಪ ಇದೆ, ಅದರಿಂದ ಚಿಕ್ಕ ಜಾರಲ್ಲಿ ಹಾಕ್ತಿದ್ದೇನೆ. ಇದು ಜಾಸ್ತಿ ಇದ್ದರೆ ದೊಡ್ಡ ಜಾರಲ್ಲಿ ಹಾಕ್ಕೊಳ್ಬೋದು. ಇವಾಗ ಇದನ್ನು ಹಾಕ್ತಾ ಇದ್ದೇನೆ. ಇದನ್ನು 2 ಸಲ ಹಾಕ್ಕೊಳ್ಬೇಕಾಗುತ್ತೆ, ಚಿಕ್ಕ ಜಾರ್ ಆದ್ದರಿಂದ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಇದು ತುಂಬ ಚೆನ್ನಾಗಿರುತ್ತೆ, ನೀವು ಅನ್ನದ ಜೊತೆ ಅಂತ ಹಾಕ್ಕೊಂಡು ಊಟ ಮಾಡಿದರೆ ತುಂಬ. ನಾನು ಸ್ವಲ್ಪ ತಂದಿದ್ದೆ, ಅವ್ರು ಮಾಡಿ ಕೊಟ್ಟಿದ್ದರು. ಅದನ್ನು ಮಕ್ಕಳೆಲ್ಲ ತಿಂದು 4 ದಿನದಲ್ಲೇ ಖಾಲಿಯಾಗಿದೆ, ಅಷ್ಟು ಟೇಸ್ಟ್ ಆಗಿತ್ತು ಅದು.
ಇವಾಗ ನೋಡಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತೇನೆ. ಆಮೇಲೆ ಇದನ್ನು ಮತ್ತೆ ಹಾಕ್ಕೊಳ್ತೇನೆ. ನೋಡಿ ಇವಾಗ ಇಷ್ಟು ಗ್ರೈಂಡ್ ಆಯಿತು. ಇವಾಗ ಉಳಿದಿದೆಯಲ್ಲ ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಇದು ನೀರು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ನಿಮಗೆ ಎಕ್ಸಸ್ ಆದರೆ ಹಾಗೆ ಇಟ್ಕೊಳ್ಳಿ, ಏನೂ ಆಗಲ್ಲ, ಬಿಸಾಡಬೇಡಿ. ನೀವು ಸಾಂಬಾರು ಏನಾದರೂ ಮಾಡುವಾಗ ಯೂಸ್ ಮಾಡ್ಕೊಳ್ಬೋದು. ಅಷ್ಟು ವಿಟಮಿನ್ಸ್ ಇರುತ್ತಂತೆ ಇದರಲ್ಲಿ. ವಿಟಮಿನ್ ಸಿ ಅಂದರೆ ಅಷ್ಟು ಇರುತ್ತೆ. ಯಾಕೆಂದರೆ ನೀರೇ ನೋಡಿ ಇದ್ರಲ್ಲಿ ನಾವು ಬೇರೆ ಯಾವ ನೀರು ಮುಟ್ಟಿಸಿಲ್ಲ. ಅದನ್ನು ನೀವು ಡೀಪ್ ಫ್ರೀಸರಲ್ಲಿ ಇಡಬೇಕು. ಹೊರಗಡೆ ಇಟ್ಟರೆ ನೀರು ಸೋರಿ ಹೋಗುತ್ತೆ. ಡೀಪ್ ಫ್ರೀಸರಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೀವೇನಾದರೂ ಅಂಗಡಿಯಿಂದ ತಂದರೆ ಒಂದು 2-3 ದಿನಕ್ಕೆ ಸ್ಟೋರ್ ಮಾಡಿ ಇಟ್ಕೊಳ್ತೀರಿ ಅಂದರೆ ಡೀಪ್ ಫ್ರೀಸರಲ್ಲಿ ಇಟ್ಕೊಳ್ಬೇಕು. ಈ ಚಟ್ನಿ ನೀವು 15 ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಯಾಕೆಂದರೆ ನೀರು ಮುಟ್ಸಿಲ್ಲಲ್ಲ ಅದರಿಂದ. ಇವಾಗ ಇದು ನೀರು ಬೇಕಾದರೆ ಹಾಕ್ಕೊಳ್ತೇನೆ, ನಾನು ನೋಡ್ತೇನೆ ನೀರು ಬೇಕಂತ. ಇವಾಗ ಇದನ್ನು ಮತ್ತೆ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ. ನೋಡಿ ಫ್ರೆಂಡ್ಸ್, ಇವಾಗ ರುಬ್ಕೊಂಡಿದೆ ನೋಡಿ. ಇದಕ್ಕೆ ನೀರೇ ಹಾಕಲಿಲ್ಲ, ಅದರ ನೀರಲ್ಲೇ ರುಬ್ಬಿದ್ದು. ಎಷ್ಟು ಚೆಂದ ಕಾಣ್ತಾ ಇದೆ ನೋಡಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಯಾಕೆಂದರೆ ವಿಟಮಿನ್ ಸಿ ತುಂಬ ಇದೆಯಲ್ಲ, ಆದಷ್ಟು ಇದನ್ನು ಯೂಸ್ ಮಾಡಬೇಕಂತೆ. ಸಿಕ್ಕಿದರೆ ನಿಮಗೆಲ್ಲ ನಿಮ್ಮ ಊರಲ್ಲಿ ಸಿಕ್ಕಿದರೆ ಖಂಡಿತ ಯೂಸ್ ಮಾಡಿ. ಇದನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತೇನೆ. ನಿಮ್ಮ ಊರಲ್ಲಿ ಏನಾದರೂ ಇದು ಸಿಕ್ಕಿದ್ರೆ ಖಂಡಿತ ಯೂಸ್ ಮಾಡಿ. ನೋಡಿ ಈ ರೀತಿ ಇರುತ್ತೆ ಧಾರೆ ಹುಳಿ ಅಂತ. ಇದು ಅಂಗಡಿಯಲ್ಲೆಲ್ಲ ಸಿಗುತ್ತೆ ನೋಡಿ. ಆದಷ್ಟು ತರಕಾರಿ ಅಂಗಡಿಯಲ್ಲಿ, ಮಾರ್ಕೆಟಲ್ಲೆಲ್ಲ ಮಾರ್ತಾ ಇರ್ತಾರೆ. ಇದರಲ್ಲಿ ತುಂಬ ನೀರಿರುತ್ತೆ, ಅದರಿಂದ ಡೀಪ್ ಫ್ರೀಸರಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ರೀತಿಯೆಲ್ಲ ನಾವು ಯೂಸ್ ಮಾಡೋದ್ರಿಂದ ನಮಗೆ ರೋಗಗಳೆಲ್ಲ ಬರೋದು ಕಡಿಮೆ ಆಗುತ್ತೆ. ಆದಷ್ಟು ನಮ್ಮ ಸ್ಕಿನ್ ಎಲ್ಲ ಗ್ಲೋ ಆಗುತ್ತೆ. ಮತ್ತು ಏಜು ಇದನ್ನು ಕಡಿಮೆ ಮಾಡುತ್ತೆ. ಇದು ನಮ್ಗೆ ಏಜ್ ಆಗ್ತಾ ಹೋಗ್ತಾ ಇರುತ್ತಲ್ಲ, ಅದರೊಂದು ಸ್ವಲ್ಪ ಆದರೂ ಕಡಿಮೆ ಆಗುತ್ತೆ. ಆದಷ್ಟು ನಾವು ಈ ರೀತಿ ಯೂಸ್ ಮಾಡೋಣ. ನೀರು ಜಾಸ್ತಿ ಇರೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಿ ಆಗುತ್ತೆ. ಇದು ಊಟಕ್ಕೆ ಅನ್ನದ ಜೊತೆ ಕಲ್ಸ್ಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿ. ಇದೊಂದೇ ಸಾಕು ನಿಮ್ಗೆ, ಏನು ಮತ್ತೆ ಹುಳಿ ಸಾಂಬಾರು ಏನು ಬೇಕು ಅಂತ ಅನಿಸಲ್ಲ. ಅದರಲ್ಲೇ ಊಟ ಮಾಡಬೇಕು ಅಂತ ಅನಿಸುತ್ತೆ. ಇದರಲ್ಲೇ ತಂಬಳಿ ಕೂಡ ಮಾಡ್ತಾರೆ. ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ತಂಬಳಿ ಮಾಡಿ ತೋರಿಸ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.